ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಿಸಿದ ನ್ಯಾಯಾಲಯ ಸಂಕೀರ್ಣ ಮತ್ತು ವಕೀಲರ ಸಂಘದ ಕಟ್ಟಡ ಉದ್ಘಾಟನೆ ನಡೆಯಿತು. ಭಾರತೀಯ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಭೆ ಭಾರತ ಸಂವಿಧಾನ ಹಸ್ತಾಂತರಿಸುವ ಗೋಡೆ ಭಿತ್ತಿ ಚಿತ್ರಣ ಅನಾವರಣ ಮೂಲಕ ಉದ್ಘಾಟನೆ ನಡೆಯಿತು. ಜಿಲ್ಲಾ ನ್ಯಾಯಾಂಗ ಬೆಳಗಾವಿ ಲೋಕೋಪಯೋಗಿ ಇಲಾಖೆ ಚಿಕ್ಕೋಡಿ ವಿಭಾಗ ಹಾಗೂ ವಕೀಲರ ಸಂಘ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 21/12/2025 ಚಿಕ್ಕೋಡಿ ನೂತನ ಕಟ್ಟಡ ಕೋರ್ಟ್ ಚಾಲನೆ ನಡೆಯಿತು. ಬಂದಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಹಾಗೂ ಸಚಿವರುಗಳಿಗೆ ಸ್ಥಳೀಯ ನ್ಯಾಯವಾದಿಗಳು ಹೂಗುಚ್ಛ ನೀಡಿ ಗೌರವ ಸಮರ್ಪಣೆ ಮಾಡಿದರು. ಅದೇ ರೀತಿ ಸಮಾರಂಭದ ವೇದಿಕೆ ಮೇಲೆ ಎಲ್ಲ ನ್ಯಾಯಮೂರ್ತಿಗಳು ಮತ್ತು ಸಚಿವರು ಹಾಗೂ ಸಂಘದ ಅಧ್ಯಕ್ಷರು ಸೇರಿಕೊಂಡು ದ್ವೀಪ ಪ್ರಜ್ವಲನೆ ಬೆಳಗಿಸುವ ಮೂಲಕ ಉದ್ಘಾಟನಾ ಸಮಾರಂಭ ನೆರವೇರಿಸಿದರು. ನ್ಯಾಯಮೂರ್ತಿಗಳು ಕಾನೂನಿನ ಬಗ್ಗೆ ಹಾಗೂ ಸಂವಿಧಾನ ವಿಶೇಷತೆಯನ್ನು ಪ್ರಸಾರಣೆ ಮಾಡಿ ಚಿಕ್ಕೋಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಾದಿಸಿರುವ ಬಗ್ಗೆ ತಿಳಿಸಿದರು. ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟಿರುವ ಸಂವಿಧಾನ ವಿವರಣೆಗಳು ಹಾಗೂ ಶಿಶು ಕೇಂದ್ರದ ಬಗ್ಗೆ ಸೇರಿದಂತೆ ನ್ಯಾಯಾಂಗ ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು. ಈ ಸಮಾರಂಭವನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಪ್ರಸನ್ನ ಬಿ ವರಾಳೆ, ಭಾರತ ಸರ್ವೋಚ್ಚ ನ್ಯಾಯಾಲಯ ಇವರು ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ವಿಭು ಬಕ್ರು, ಮುಖ್ಯ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರು ಸಹ ಪ್ರಾಸ್ತಾವಿಕ ಮಾತನಾಡಿದರು. ಭೀಮಸೇನ ಕಾಂಬ್ಳೆ, ಸಮೃದ್ಧ ಕರ್ನಾಟಕ ನ್ಯೂಸ್, ಚಿಕ್ಕೋಡಿ. ಕಾನೂನು ಮತ್ತು ಸಂಸದೀಯ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಸರ್ ಅವರು, ಸತೀಶ್ ಜಾರಕಿಹೊಳಿ ಸರ್ ಅವರು ಎಲ್ಲರೂ ಕೂಡ ವೇದಿಕೆಗೆ ಬರ್ತಾ ಇರೋದನ್ನು ನೋಡಿದರೆ ನಾವು ನೀವುಗಳಲ್ಲಿ ನಿಜವಾಗಿ ಕೂಡ ಎಷ್ಟು ಸುಂದರವಾಗಿರ್ತಕ್ಕಂಥ ಪೂರ್ಣವಾಗಿ ಆಶಯ ಸತ್ಯ ಮತ್ತು ಸಾಕಾರಗೊಂಡಿರ್ತಕ್ಕಂಥ ಸಂದರ್ಭ ಅಂತ ಹೇಳ್ಬೇಕಾಗ್ತದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಎಲ್ಲ ಕಲ್ಪನೆಗಳು ಕೂಡ ವೇದಿಕೆಗೆ ನೆಲೆಸಿರುತ್ತದೆ. ಎಚ್.ಕೆ. ಪಾಟೀಲ್ ಶಾಸಕಾಂಗದಲ್ಲಿ, ನ್ಯಾಯಮೂರ್ತಿಗಳು ನ್ಯಾಯಾಂಗದಲ್ಲಿ, ಕಾರ್ಯಾಂಗದಲ್ಲಿ ಹಲವಾರು ಅಧಿಕಾರಿಗಳು ನಡೆದುಕೊಂಡು ಬರುವುದೆಂದರೆ ಅದು ಪ್ರಜಾಪ್ರಭುತ್ವದ ನಮ್ಮ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಸಂವೇಶ್ ಟಿ. ಗೌಡ್ಕರ್, ಎಲ್ಲ ಹಾಲು ಕಳಿಸಿ
members of this bar have participated in freedom struggle. The members have been elected to the parliament and the assembly. The prominent among them are Sri D.A. Katti, Sri B. Shankaranand, who was the Union Minister and later had many portfolios in the Union Cabinet. Sri S.D. Kotaye rose to the position of the Speaker of the State Assembly. Sri P.P. Hegre, Sri A.B. Patil were the members of the State Cabinet. Sri M.V. Shetty, Sri J.S. Amanavar, Sri S.S. Vimanavar, among others, were elected to the State Assembly. At Chikkodi and officers at Chikkodi for the administrative purpose. Later, during the British rule, the delivery of justice took place and was carried on by Thomas Munro. The history of Chikkodi Court makes an interesting reading. The court was earlier located in a building called Srimant Vanpulkar's Tavela. Then for a short period, the court was shifted to Hospet Gully and thereafter in Mirza Gully in Wada Gully. The building in which the court hall are placed just recently were declared open by the then Justice P.B. Gajendra, the Chief Justice of Bombay High Court, who later went to become the Chief Justice of India. On 21st December 2025, in presence of Honorable Justice Prasanna Varale, holding the office of the Judge of the Supreme Court, the dais is adored by almost the same dignitaries. The God is pleased and has decided to shower the choicest blessings on 21st. The glorious history of the Chikkodi Court and the Chikkodi Bar is well known, and the institutions have been in existence since 200 years. The appearance of Father of the Indian Constitution, Bharat Ratna Dr. Babasaheb Ambedkar, in the court at Chikkodi is a matter of our pride. The bar is committed to uphold the cause not only of justice but also high standards of ethics. We believe that high moral etiquettes, good manners, and protocol are strong foundation of the sound judiciary. It is a ಎಂದು ಇವತ್ತು ಪ್ರಾಸ್ತಾವಿಕ ನುಡಿಗಳ ಮೂಲಕ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಕಲ್ಮೇಶ್ ಟಿ ಕಿವನ್ ಇವರನ್ನು. Today, I feel honored to stand before this August gathering on this historical occasion of inaugural function of the new court complex and new bar session building at Chikkodi. On this 21st December, I recall what Honorable and the function brings us the fragrance of the roses of many remembrance in a beautiful bouquet, sir. When I gave thought over the date, I think there is a tryst with destiny. Exactly on 21/1/2020,